ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯಿಂದ ಪ್ರಮುಖ ಸುದ್ದಿಗಳನ್ನು. ಬೀದರ್ನ ನೆಹರು ಕ್ರೀಡಾಂಗಣದಲ್ಲಿ ರೈತರು ಹಾಗೂ ಶ್ವಾನಪ್ರಿಯರನ್ನು ಪ್ರೋತ್ಸಾಹಿಸುವ ಸಲುವಾಗಿ ಪಶುಸಂಗೋಪನಾ ಇಲಾಖೆ ಶ್ವಾನ ಪ್ರದರ್ಶನ ಏರ್ಪಡಿಸಿತ್ತು. ಶ್ವಾನ ಪ್ರದರ್ಶನದಲ್ಲಿ 40ಕ್ಕೂ ಅಧಿಕ ವಿವಿಧ ತಳಿಯ ಶ್ವಾನಗಳು ಪಾಲ್ಗೊಂಡಿದ್ದು, ಒಂದಕ್ಕಿಂತ ಒಂದು ಶ್ವಾನವು ನೋಡುಗರನ್ನು ಆಕರ್ಷಿಸಿದವು. ಶ್ವಾನ ಪ್ರದರ್ಶನದಲ್ಲಿ ಲ್ಯಾಬ್ರಡಾರ್, ಬೊಮೆರಿಯನ್, ಡಾಬರ್ಮೆನ್, ಮುಧೋಳ ಹೊಂಡ ಸೇರಿದಂತೆ ಹಲವು ತಳಿಯ ಶ್ವಾನಗಳು ಪಾಲ್ಗೊಂಡಿದ್ದವು. Exhibit number 17, exhibit number 25, exhibit number 36. Next bit is Shih Tzu. ಅತಿ ವೇಗವಾಗಿ ಓಡುತ್ತೆ. ಸೊ ಹಾಗಾಗಿ ಇದು ನಮ್ಮ ಇಂಡಿಯನ್ ಆರ್ಮಿಯಲ್ಲಿ ಇದನ್ನ ಸೆಲೆಕ್ಟ್ ಮಾಡಿದ್ದಾರೆ. ಬಾಕ್ಸರ್ ನೀವು ಮಾಲೀಕರು ತಾವು ಎಲ್ಲೇ ಕಡೆ ಇದ್ರು ಇಲ್ಲಿ ಬರಬೇಕಾಗಿ ತಮ್ಮಲ್ಲಿ ವಿನಂತಿ. ವಿಜುವಲ್ಸ್ ತೊಗೊಳ್ಳೋದೇ ಲಾಸ್ಟ್ ಅದ ಸರ್, ಅದು ಉದ್ಘಾಟನ್. ಹಾಂ ಸರ್, ಓಕೆ ಡನ್. ಆಯ್ತು ರೀ. ಮಾರ್ನಿಂಗ್ ರೀ. ಓಕೆ ಸರ್. ಹಾಂ ರೀ. ಸೀಲ್ಡ್ ಬರ್ನಾಡ್ ತಳಿಯ ಶ್ವಾನದ ಮಾಲೀಕರು ದಯವಿಟ್ಟು ರಿಂಗ್ ಹತ್ರ ಬರಬೇಕಾಗಿ ತಮ್ಮಲ್ಲಿ ವಿನಂತಿ. ಪಶುಸಂಗೋಪನಾ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ನರಸಪ್ಪ ಮಾತನಾಡಿ, ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಶ್ವಾನಗಳು ಭಾಗಿಯಾಗಿದ್ದು 80ರಿಂದ 90 ಶ್ವಾನಗಳು ಭಾಗಿಯಾಗುವ ನಿರೀಕ್ಷೆ ಇತ್ತು. ಆದರೆ 40 ಶ್ವಾನಗಳು ಪಾಲ್ಗೊಂಡಿವೆ. ಇನ್ನು ಶ್ವಾನ ಪ್ರದರ್ಶನದಲ್ಲಿ ಪಾಲ್ಗೊಂಡ ಶ್ವಾನಗಳಿಗೆ ರೇಬಿಸ್ ಲಸಿಕೆಯನ್ನು ಉಚಿತವಾಗಿ ನೀಡಲಾಗಿದೆ ಎಂದರು. ಇನ್ನು ಶ್ವಾನ ಪ್ರದರ್ಶನದಲ್ಲಿ ಪಾಲ್ಗೊಂಡಿರುವುದು ತುಂಬಾ ಖುಷಿಯಾಯಿತು ಅಂತ ಶ್ವಾನ ಪ್ರಿಯರು ಸಂತಸ ಹಂಚಿಕೊಂಡರು. ಈ ಒಂದು ಶ್ವಾನ ಪ್ರದರ್ಶನದಲ್ಲಿ ನಮ್ಮ ಬೀದರ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಶ್ವಾನ ಮಾಲೀಕರು ತಮ್ಮ ತಮ್ಮ ನಾಯಿಗಳನ್ನು ತೆಗೆದುಕೊಂಡು ಇಲ್ಲಿ ಬಂದಿದ್ದಾರೆ. ಅಂದಾಜಾಗಿ ಇವತ್ತು ನಾವು ಎಕ್ಸ್ಪೆಕ್ಟ್ ಮಾಡಿದ್ದು 80-90 ಶ್ವಾನ ಮಾಲೀಕರು ಮತ್ತು ಶ್ವಾನಗಳು ಭಾಗಿಯಾಗ್ತವೆ ಅಂತೇಳಿ ಒಂದು 40 ಶ್ವಾನಗಳು ಇವತ್ತು ಮಾಲೀಕರು ಮತ್ತು ಶ್ವಾನಗಳು ಭಾಗಿಯಾಗಿದ್ದಾವೆ. ಈ ಒಂದು ನಮ್ಮ ಶ್ವಾನ ಪ್ರದರ್ಶನದಲ್ಲಿ ಅಂದಾಜಾಗಿ 5ರಿಂದ 6 ತಳಿಯ ನಾಯಿಗಳು ಇದರಲ್ಲಿ ಭಾಗಿಯಾಗಿದ್ದಾವೆ. ಮುಖ್ಯವಾಗಿ ನಮ್ಮಲ್ಲಿ ಹೇಳಬೇಕು ಅಂತಂದ್ರೆ ಲ್ಯಾಬ್ರಡಾರು, ಪೊಮೇರಿಯನ್ನು ಮತ್ತು ಡಾಬರ್ಮೆನ್ನು ಮತ್ತು ಶುಡ್ಜು ಮತ್ತೆ ನಮ್ಮ ಮುಧೋಳ ಹೊಂಡು. ಸೊ ಈ ರೀತಿಯ ಒಂದು ತಳಿಯ ನಾಯಿಗಳು ನಮ್ಮಲ್ಲಿ ಭಾಗಿಯಾಗಿದ್ದಾವೆ. ನಾವಿವತ್ತು ಶ್ವಾನ ಮಾಲೀಕರಿಗೆ ಉಚಿತವಾಗಿ ಅದಕ್ಕೆ ರೇಬಿಸ್ ಲಸಿಕೆಯನ್ನು ನೀಡಿದ್ದೇವೆ. ಅದರ ಜೊತೆಗೆ ಈ ಒಂದು ಪ್ರದರ್ಶನದಲ್ಲಿ ಭಾಗಿಯಾಗಿದಂತಹ ಮಾಲೀಕರಿಗೆ ನಾವು ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನಗಳನ್ನು, ಪ್ರಮಾಣ ಪತ್ರಗಳನ್ನು ಮತ್ತು ಟ್ರಾಫಿಗಳನ್ನು ಕೊಡ್ತಾ ಇದ್ದೀವಿ. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ದಾಡಗಿ ಸೇತುವೆ ಬಳಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ನಡೆದಿದೆ. ಕೆಎಸ್ಆರ್ಟಿಸಿ ಬಸ್ ಮತ್ತು ದ್ವಿಚಕ್ರ ವಾಹನದ ನಡುವೆ ನಡೆದ ಭೀಕರ ಅಪಘಾತದಲ್ಲಿ 26 ವರ್ಷದ ದಿಲೀಪ್ ಎಂಬ ಯುವಕ ಮೃತಪಟ್ಟಿದ್ದಾನೆ. ಮೃತ ದಿಲೀಪ್ ಅವರು ಔರ ತಾಲೂಕಿನ ಚೌಧರಿ ಬೆಳಕೋಣಿ ಗ್ರಾಮದ ದಿಗಂಬರ್ ಅವರ ಪುತ್ರ ಎಂದು ತಿಳಿದು ಬಂದಿದೆ. ಹುಮ್ನಾಬಾದ್ ಪಟ್ಟಣದ ಸರ್ವೆ ನಂಬರ್ 375ರಲ್ಲಿ ರಸ್ತೆ, ಒಳಚರಂಡಿ, ಆಟದ ಮೈದಾನ, ಉದ್ಯಾನವನ, ವಿದ್ಯುತ್ ಸೌಲಭ್ಯ, ನೀರು ಸಂಗ್ರಹಣೆ ಘಟಕ, ಯುಜಿಡಿ, ಡ್ರೈನೇಜ್ ಹಾಗೂ ಇನ್ನಿತರ ಮೂಲಸೌಕರ್ಯಗಳಿಲ್ಲದೆ ಮಾಡದೆ ಸರ್ಕಾರ ಆದೇಶವನ್ನು ಉಲ್ಲಂಘಿಸಿ ನಿವೇಶನಗಳನ್ನು ಬಿಡುಗಡೆಗೊಳಿಸಿದ್ದು, ನಿವೇಶನವನ್ನು ಪಡೆದವರು ತೊಂದರೆಗೆ ಒಳಗಾಗುತ್ತಾರೆ. ಆದ್ದರಿಂದ ಬಿಡುಗಡೆಗೊಳಿಸಿದ ನಿವೇಶನಗಳನ್ನು ಹಿಂಪಡೆದು ಸದರಿ ಲೇಔಟ್ನಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಮತ್ತು ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿ ನಿವೇಶನಗಳನ್ನು ಹಂಚಿಕೆ ಮಾಡಿದವರ ವಿರುದ್ಧ ಕ್ರಮ ಜರುಗಿಸುವಂತೆ ಶೂನ್ಯ ವೇಳೆಯಲ್ಲಿ ಪರಿಷತ್ ಸದಸ್ಯ ಚಂದ್ರಶೇಖರ್ ಪಾಟೀಲ್ ಅವರು ಪೌರಾಡಳಿತ ಸಚಿವ ರಹೀಂ ಖಾನ್ ಅವರಿಗೆ ವಿನಂತಿಸಿದರು. 375 ವಿಸ್ತೀರ್ಣ 3 ಎಕರೆ 17 ಗುಂಟೆಯಲ್ಲಿ ವಿನ್ಯಾಸ ನಿವೇಶಗಳನ್ನು ಬಿಡುಗಡೆ ಮಾಡಿದ್ದು, ಸದರಿ ಜಾಗದಲ್ಲಿ ಯಾವುದೇ ರಸ್ತೆ, ಚರಂಡಿ ಕಾಮಗಾರಿ ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯವಿಲ್ಲದೆ ಹಾಗೂ ಪೂರ್ತಿ ನಿವೇಶನಗಳನ್ನು ಬಿಡುಗಡೆ ಮಾಡಿದ್ದು, ಲೇಔಟ್ ನಿರ್ಮಿಸುವಾಗ ಸರ್ಕಾರ ಯಾವುದೇ ಆದೇಶ ಹಾಗೂ ನಿಯಮಗಳನ್ನು ಪಾಲಿಸದೆ ಕಾನೂನು ಬಹಿರಂಗವಾಗಿ ಲೇಔಟ್ ನಿರ್ಮಿಸಿರುವುದರಿಂದ ನಿವೇಶನ ಪಡೆದವರು ಬಹಳ ತೊಂದರೆಗೆ ಒಳಗಾಗಿರುತ್ತಾರೆ. ಆದ್ದರಿಂದ ಬಿಡುಗಡೆಗೊಳಿಸಿದ ನಿವೇಶನಗಳನ್ನು ಹಿಂಪಡೆದು ಮತ್ತು ನಿವೇಶನಗಳನ್ನು ಬಿಡುಗಡೆ ಮಾಡಿದ್ದ ಸಂಬಂಧಪಟ್ಟವರ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವುದು ಹಾಗೂ ಸದರಿ ಲೇಔಟ್ಗೆ ಮೂಲಭೂತ ಸೌಕರ್ಯ ಒದಗಿಸಿ ನಿವೇಶನಗಳನ್ನು ಬಿಡುಗಡೆಗೊಳಿಸಲು ಮಾನ್ಯ ಪೌರಾಡಳಿತ ಸಚಿವರನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಬಯಸುತ್ತೇನೆ.
ಚಂದ್ರಶೇಖರ್ ಪಾಟೀಲ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವ ರಹೀಂ ಖಾನ್, ಯಾವುದೇ ನಿವೇಶನಗಳು ಹಂಚಿಕೆ ಮಾಡಬೇಕಿದ್ದರೆ ಸರ್ಕಾರದ ಮಾನದಂಡಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಪಾಲಿಸದಿದ್ದರೆ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ. ಆದ್ದರಿಂದ ನಮ್ಮ ಸದಸ್ಯರು ಹೇಳಿರುವ ಈ ವಿಚಾರಗಳನ್ನು ಗಂಭೀರವಾಗಿ ಪರಿಗಣಿಸಿ ಪರಿಶೀಲನೆ ನಡೆಸಿ ಸಂಬಂಧಪಟ್ಟವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಸಭಾಪತಿಗಳೇ, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು 0 ಅವರ್ಸ್ನಲ್ಲಿ ಪ್ರಶ್ನೆ ಕೇಳಿದ್ದಾರೆ. ನನಗೆ ಈಗ ಮಾಹಿತಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಯಾವುದು ಸೈಟ್ ಕೊಡಬೇಕಂದ್ರೂ ಆ ಎಲ್ಲ ರೂಲ್ಸ್ ಫಾಲೋ ಮಾಡಬೇಕಾಗ್ತದೆ. ಬೇಸಿಕ್ ನೀಡ್ಸ್, ರೋಡ್, ಡ್ರೈನ್, ಲೈಟ್, UGD ಆ ಥರ. ಆದರೂ ಅಲ್ಲಿ ಬೇಸಿಕ್ ನೀಡ್ಸ್ ಯಾವುದೂ ಮಾಡಿಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇದು ನಾನು ವೆರಿಫೈ ಮಾಡಿ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ ಫುಲ್ ಡೀಟೇಲ್ ಮಾಹಿತಿ ಕಲೆಕ್ಟ್ ಮಾಡಿ ನಾನು ಇಮಿಡಿಯೇಟ್ ಇದ್ರ ಮೇಲೆ ಏನು ಆ್ಯಕ್ಷನ್ ತೀರ್ಮಾನ ಮಾಡ್ತೀನಿ. ಶಾಂತಾರಾಮ್ ಸಿದ್ದಿ. ಧನ್ಯವಾದಗಳು ಸನ್ಮಾನ್ಯ ಸಭಾಪತಿಗಳೇ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದ ಪುರಸಭೆಯನ್ನು ನಗರಸಭೆಯನ್ನಾಗಿ ಹಾಗೂ ರಾಜೇಶ್ವರ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೇರಿಸುವಂತೆ ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಅವರು ಇಂದು ಪರಿಷತ್ ಕಲಾಪದಲ್ಲಿ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರನ್ನು ಒತ್ತಾಯಿಸಿದರು. ಸಭಾಪತಿಗಳೇ, ಅವಕಾಶಕ್ಕೆ ಧನ್ಯವಾದ. ನನ್ನ ತೃಪ್ತಿಯ ವೃತ್ತಿಯ ಸಂಖ್ಯೆ 1152. ಮಾನ್ಯ ಮುನ್ಸಿಪಲ್ ಮತ್ತು ಹಜ್ ಮಂತ್ರಿಗಳಿಗೆ ಸಭಾಪತಿಗಳೇ ಅವರು ಉತ್ತರವನ್ನು ಒದಗಿಸಿದ್ದಾರೆ. ಅವ್ರು ಏನ್ ಹೇಳಿದಾರಪ್ಪ ಅಂದ್ರೆ ಯಾವುದೂ ಬೀದರ್ನಿಂದ ಪ್ರಪೋಸಲ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ 14ನೇ ತಾರೀಕು ಪ್ರಪೋಸಲ್ ಬೀದರ್ DC ನಿಂದ ಇಲ್ಲಿ ನಿಮ್ಮ ಮುನ್ಸಿಪಲ್ ಡೈರೆಕ್ಟರ್ಗೆ ಬಂದಿದೆ ಅಂತ ನಂಗೆ ಮಾಹಿತಿ ಬಂದಿದೆ. ಅದೇ ರೀತಿ ಏನಪ್ಪಾ ಅಂದ್ರೆ ನಮ್ಮ ಹುಮ್ನಾಬಾದ್ ತಾಲೂಕಾದಲ್ಲಿ ಒಂದು ರಾಜೇಶ್ವರ ಅಂತ ಹೇಳಿ ಪಂಚಾಯತ್ ಇದೆ, ಅದಕ್ಕೆ ಮುನ್ಸಿಪಲ್ ಮಾಡ್ಬೇಕಂತ ಹೇಳಿ ಈಗಾಗಲೇ ಮೊನ್ನೆ ನಾವು ನಿಮ್ ಜೊತೆ ಮಂತ್ರಿಗಳು ರಾಯಚೂರಿನಿಂದ ಬಂದಂತ 100 ಜನ ಬಂದಿದ್ರು. ಮಾಜಿ ರಾಜಶೇಖರ್ ಪಾಟೀಲ್ ನಾವು ನೀವು ಚರ್ಚೆ ಮಾಡಿದೆವು. ತಾವು ಕೂಡಲೇ ಭೀಮರಾವ್ ಪಾಟೀಲ್ ಪ್ರಶ್ನೆಗೆ ಉತ್ತರಿಸಿದ ಪೌರಾಡಳಿತ ಸದಸ್ಯ ರಹೀಂ ಖಾನ್, ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪುರಸಭೆಯನ್ನು ನಗರಸಭೆಯನ್ನಾಗಿ ಹಾಗೂ ರಾಜೇಶ್ವರ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೇರಿಸುವ ಪ್ರಸ್ತಾವನೆ ಸರ್ಕಾರದ ಪರಿಶೀಲನೆಯಲ್ಲಿ ಇರುವುದಿಲ್ಲ. ಪುರಸಭೆಯನ್ನು ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸುವ ಪ್ರದೇಶದಲ್ಲಿ 2011ರ ಜನಗಣತಿಯನ್ವಯ 50,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಇರಬೇಕಾಗುತ್ತದೆ ಹಾಗೂ ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964ರಲ್ಲಿನ ಮಾನದಂಡಗಳನ್ವಯ ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೇರಿಸಲಾಗುವ ಪ್ರದೇಶದಲ್ಲಿ 2011ರ ಜನಗಣತಿಯನ್ವಯ 10,000ದಿಂದ 20,000 ಜನಸಂಖ್ಯೆ ಇರಬೇಕಾಗುತ್ತದೆ. ಆದ್ದರಿಂದ ಸ್ಥಳೀಯ ಸಂಸ್ಥೆಗಳು ನಗರಸಭೆಯನ್ನಾಗಿ ಹಾಗೂ ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೇರಿಸಲು ನಿಯಮಾನುಸಾರ ಅರ್ಹವಾಗಿರುವುದಿಲ್ಲ. ಆದರೆ ಇದನ್ನು ಪುನರ್ ಪರಿಶೀಲನೆ ನಡೆಸಿ ಮೇಲ್ದರ್ಜೆಗೇರಿಸಲಾಗುವುದಾಗಿ ಸಕಾರಾತ್ಮಕವಾಗಿ ಸ್ಪಂದಿಸಿದರು. ಸಭಾಪತಿಗಳೇ, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು 0 ಅವರ್ಸ್ನಲ್ಲಿ ಪ್ರಶ್ನೆ ಕೇಳಿದ್ದಾರೆ. ನನಗೆ ಈಗ ಮಾಹಿತಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಯಾವುದು ಸೈಟ್ ಕೊಡಬೇಕಂದ್ರೂ ಆ ಎಲ್ಲ ರೂಲ್ಸ್ ಫಾಲೋ ಮಾಡಬೇಕಾಗ್ತದೆ. ಬೇಸಿಕ್ ನೀಡ್ಸ್, ರೋಡ್, ಡ್ರೈನ್, ಲೈಟ್, UGD ಆ ಥರ. ಆದರೂ ಅಲ್ಲಿ ಬೇಸಿಕ್ ನೀಡ್ಸ್ ಯಾವುದೂ ಮಾಡಿಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇದು ನಾನು ವೆರಿಫೈ ಮಾಡಿ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ ಫುಲ್ ಡೀಟೇಲ್ ಮಾಹಿತಿ ಕಲೆಕ್ಟ್ ಮಾಡಿ ನಾನು ಇಮಿಡಿಯೇಟ್ ಇದ್ರ ಮೇಲೆ ಏನು ಆ್ಯಕ್ಷನ್ ತೀರ್ಮಾನ ಮಾಡ್ತೀನಿ. ಶಾಂತಾರಾಮ್ ಸಿದ್ದಿ. ಧನ್ಯವಾದಗಳು ಸನ್ಮಾನ್ಯ ಸಭಾಪತಿಗಳೇ. ಪ್ರಮುಖ ರೈಲ್ವೆ ಸಮಸ್ಯೆಗಳ ಕುರಿತು ನಿನ್ನೆ ಸಂಸತ್ತಿನಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದ ಸಾಗರ್ ಖಂಡ್ರೆ ಧ್ವನಿ ಎತ್ತಿದ್ದರು. ಕಳೆದ ದಶಕದಲ್ಲಿ ರೈಲ್ವೆ ಸಂಬಂಧಿತ ಅಪಘಾತಗಳಲ್ಲಿ 2.6 ಲಕ್ಷಕ್ಕೂ ಅಧಿಕ ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಎಂಬ NCRB ಅಂಕಿಅಂಶಗಳು ಉಲ್ಲೇಖಿಸಿ ಈ ಸಮಸ್ಯೆ ಪರಿಹಾರಕ್ಕಾಗಿ ಕವಚ್ ತಂತ್ರಜ್ಞಾನವನ್ನು ತ್ವರಿತಗತಿಯಲ್ಲಿ ಜಾರಿಗೆ ತರುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. Thank you, Chairperson sir, for allowing me to talk on the demand for grants for railways for the year 2025-26. We all know that railways plays a crucial role in developing our nation. But nowadays, when we look at the railways, the first thing that comes to our mind is the rail accidents that are happening. According to NCRB data, it says that in the past 10 years, more than 2.6 lakh people have died, and this is categorized into different heads. There have been collision of trains, derailment of rails,
people falling from running rails and people being run over by trains. So majority of the deaths are happening because people are being either run over by trains or they are falling from trains. However, we do not know, there is no report as to whether these are suicides or these are accident deaths. So I request the government to conduct a detailed study, detailed report to ensure that these accident deaths are reduced. When it comes to collision and derailment of trains, more than ಇಂದು ಬೆಂಗಳೂರಿನ ಗೋಸಾಯಿ ಮಹಾಸಂಸ್ಥಾನದ ಮಠದ ಗಾವಿಪುರಂದ ಜಗದ್ಗುರು ವೇದಾಂತಾಚಾರ್ಯ ಪರಮ ಪೂಜ್ಯ ಮಂಜುನಾಥ ಭಾರತಿ ಸ್ವಾಮೀಜಿ ಅವರನ್ನ ಮಾಜಿ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಅವರು ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಂಡರು. ಕಾಣೆಯಾಗಿದ್ದ ಹುಲ್ಸೂರು ಪಟ್ಟಣದ ಮಹಿಳೆ ಹಾಗೂ 3 ಮಕ್ಕಳು ಇಂದು ಕಮಲಾಪುರದಲ್ಲಿ ಪತ್ತೆಯಾಗಿದ್ದಾರೆ. ಮಾರ್ಚ್ 15ರಂದು ಬೆಳಗ್ಗೆ ಹುಲ್ಸೂರು ಪಟ್ಟಣದ ನಿವಾಸಿ 40 ವರ್ಷದ ರೇಣುಕಾ ಧನರಾಜ್ ಒಟ್ಟಿಗೆ ಎಂಬ ಮಹಿಳೆ ತನ್ನ 3 ಮಕ್ಕಳೊಂದಿಗೆ ಮನೆಯಿಂದ ಕಾಣೆಯಾಗಿದ್ದಾಳೆಂದು ವರದಿಯಾಗಿತ್ತು. ರೇಣುಕಾ ಪತಿ ಧನರಾಜ್ ಹುಲ್ಸೂರು ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದರು. ಇವಾಗಿದ್ದು ಬೀದರ್ ಜಿಲ್ಲೆಯಿಂದ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ. ಬೀದರ್ ರೌಂಡಪ್ನಲ್ಲಿ. ನಮಸ್ಕಾರ.